हाल ही में भाजपा के नेता एवं पूर्व मंत्री बसवनगौड़ पाटिल यत्नाल की बसवन्ना पर की गई टिप्पणी की आलोचना चारों ओर हो रही है। इसी के तहत आज शहर के पत्रिका भवन में राष्ट्रीय बसव दल द्वारा एक प्रेस मीट की गई, जिसमें चन्न बसवानंद ने यत्नाल की टिप्पणी की आलोचना की और संतों ने इस पर अपना आक्रोश व्यक्त किया। कैमरामैन महेश का कवरेज। ಈ ಚರ್ಚೆ ನಡೀತಾ ಇದೆ ಮಾಧ್ಯಮದ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ಮತ್ತು ಎಲ್ಲ ಟಿವಿ ಮಾಧ್ಯಮ, ಪತ್ರಿಕಾ ಮಾಧ್ಯಮದಲ್ಲಿ ನಡೀತಾ ಇದೆ. ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಲ್ಲಿ ಬಂದಾಗ ಒಂದು ಗುರು ಬಸವಣ್ಣವ್ರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟರು. ಅವರು ವಕ್ಫನ ಒಂದು ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಬಂದು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಟೈಟಲ್ ಇಟ್ಕೊಂಡು ಬಂದು ವಿಷಾಂತರ ಮಾಡಿ ಅಲ್ಲಿ ನಮ್ಮ ಧರ್ಮಗುರುವಿಗೆ, ಕರ್ನಾಟಕದ ಕುಲಪುರುಷ, ಸಾಂಸ್ಕೃತಿಕ ನಾಯಕ, ಮನುಕುಲದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂತಹ ಗುರು ಬಸವಣ್ಣವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರು. ಜನರನ್ನು ಸಂಬೋಧಿಸಿ ಮಾತಾಡ್ತಾ, ನೀವೆಲ್ಲ ಮನೆ ಬಿಟ್ಟು ಹೋರಾಟ ಮಾಡಲಿಕ್ಕೆ ಬರದೇ ಇದ್ದರೆ, ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬರದೇ ಇದ್ದರೆ ನಿಮ್ಗೆ ಎರಡೇ ಆಪ್ಷನ್ಗಳು ಅಂತ ಹೇಳ್ತಾರೆ. ನಾವು ವಿಡಿಯೋ ಕೇಳಿದ್ದೀನಿ, ಅವ್ರದ್ದು ನೋಡಿದ್ದೀನಿ. ಒಂದು, ಬಸವಣ್ಣವ್ರಂಗೆ ಹೊಳೆ ಹಾರಿ ಸಾಯಬೇಕು, ಹೊಳೆ ಹಾರಬೇಕು, ಹೊಳೆ ಜಿಗಿಬೇಕು, ಇಲ್ಲಾಂದ್ರೆ ಹಿಂಗೆ ಕೈ ಮಾಡಿದ್ದಾರೆ, ಮುಸ್ಲಿಮರಾಗಬೇಕು ಅಂಥೇಳಿ ಸಂಜ್ಞೆ ತೋರಿದ್ದಾರೆ. ಇದು ಭಾಳ ಪ್ರಜಾಪ್ರಭುತ್ವಕ್ಕೊಂದು ಅಪಾಯಕಾರಿ. ಮೊದಲನೇದಾಗಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ, ಅವರಿಗೆ ಮಾಹಿತಿ ಇಲ್ಲದೇ ಬಸವಣ್ಣವ್ರು ಯಾವ ರೀತಿಯಾಗಿ ಲಿಂಗೈಕ್ಯರಾದರು ಅಂತೇಳಿ ಗೊತ್ತಿಲ್ಲ, ಅವರು ಕೊನೆಯವರೆಗೂ ಲಿಂಗೈಕ್ಯ ಆಗೋವರೆಗೂ ತಮ್ಮ ರನ್ನಿಂಗ್ ಕಾಮೆಂಟ್ರಿ ಥರ ಅವರು ವಚನಗಳನ್ನು ಬರೆದಿದ್ದಾರೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕೊರಿಸಿ, ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಆ ಸೃಷ್ಟಿಕರ್ತರಾದ ಪರಮಾತ್ಮ ಎತ್ತಿಕೊಂಡ ಅಂತ ತಿಳ್ಕೊಂಡು ಹೇಳ್ತಾರೆ. ನಿರಾಕಾರ ನಿರ್ಗುಣ ನಿರಂಜನ ಆದಂತಹ ಲಿಂಗದೇವ ನನಗೆ ಎತ್ತಿಕೊಂಡ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ವಚನಗಳ ಅಧ್ಯಯನನೇ ಇಲ್ಲ. ಅದನ್ನು ಬಿಟ್ಟು ಹೊಳೆ ಹಾರಿದರು, ಬಸವಣ್ಣವ್ರಂಗೆ ನೀವು ಹೊಳೆ ಹಾರಬೇಕಾಗ್ತದಂಥ ಅಪಹಾಸ್ಯದ ಮಾತನಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಈಗಾಗಲೇ ಅನೇಕ ಜನ ಮಠಾಧೀಶರು, ಪೂಜ್ಯ ಮಾತಾಜಿಯವರು, ನಾವೆಲ್ಲರೂ ಕೂಡ ಅದಕ್ಕೆ ಖಂಡನೆಯನ್ನು ಕೊಟ್ಟಿದ್ದೇವೆ. ಆದರೆ ನಿನ್ನೆ ಒಂದು ಬನಹಟ್ಟಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೂ ಒಂದು ಆಘಾತಕಾರಿಯಾದಂತಹ ಒಂದು ಮಾತು ಯತ್ನಾಳ್ ಪಾಟೀಲ್ ಅವರು ಹೇಳಿದ್ದಾರೆ. ನಾನು ಯಾವುದಕ್ಕೂ ಹೆದರವಲ್ಲ, ಜಗ್ಗವಲ್ಲ, ಬಗ್ಗವಲ್ಲ, ನಾನು ವಿಷಾದ ವ್ಯಕ್ತಪಡಿಸುವ ಪ್ರಶ್ನೆನೇ ಇಲ್ಲ, ನಾನು ಕ್ಷಮೆನೂ ಕೇಳಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಅನಾಹುತ ಹೇಳಿಕೆ ಏನಂದರೆ, ನಾನೇ ಬಸವಣ್ಣಿದ್ದೀನಿ ಅಂತ ಹೇಳ್ಯಾರ. ನಾನೇ ಬಸವಣ್ಣಿದ್ದೆ, ನಾನು ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಇವರು ಅವ್ವಪ್ಪ ಬರೇ ಬಸವಣ್ಣನ ಹೆಸರು ಇಟ್ಟಿದ್ದಕ್ಕಾಗಿ ಬಸವನಗೌಡ ಅಂತ ಹೆಸರು ಇಟ್ಟಿದ್ದಕ್ಕೆ ಬಸವಣ್ಣ ಆಗ್ಲಿಕ್ಕೆ ಬರೋಣ. ದೇವರಾಗಬಹುದು, ಆದರೆ ಬಸವಣ್ಣನಾಗಲು ಬಾರದು ಅಂತ ಹೇಳಿ ಶರಣ ಹೇಳ್ತಾರೆ. ಅದಕ್ಕೆ ನಾನೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಿಲ್ಲಾ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜ, ನಗರ ಘಟಕ ರಾಷ್ಟ್ರೀಯ ಬಸವದಳ, ಕ್ರಾಂತಿ ಗಂಗೋತ್ರಿ, ಅಕ್ಕನಾಗಲಂಬಿಕಾ ಮಹಿಳಾ ಗಣದ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ಸಲ್ಲಿಸ್ತಾ ಪರಮ ಪೂಜ್ಯರ ಶ್ರೀ ಚರಣಗಳಿಗೆ ಹಣೆ ಮಾಡಿದ್ದು ಎಲ್ಲ ಪತ್ರಿಕಾ ಬಾಂಧವರಿಗೂ ಅನಂತ ಶರಣಾರ್ಥಿಗಳು. ನಿಜವಾಗಲೂ ಕೂಡ ಬಸವರಾಜ್ ಯತ್ನಾಳ್ ಅವರು ಗುರು ಬಸವಣ್ಣನವರ ಬಗ್ಗೆ ಭಾಳ ಅವಹೇಳನಕರವಾಗಿರುವಂತಹ ಮಾತುಗಳನ್ನು ಆಡಿದ್ದಾರೆ. ಗುರು ಬಸವಣ್ಣನವರು ಏನಾದರೂ ಆಗಬಹುದು, ಬಸವನಾಗಲು ಬಾರದಯ್ಯ ಎನ್ನುವಂತಹ ಸಂದರ್ಭದಲ್ಲಿ ಏನೇ ಬಂದರೂ ಕೂಡ ಆ ಎದುರಿಸುವಂತಹ ಧೈರ್ಯ ಇರತಕ್ಕಂತಹ ಗುರು ಬಸವಣ್ಣನವರು ಹೊಳಿಹಾರಿ ಅವರು ಸತ್ರು ಅನ್ನುವಂತಹ ಭಾಷೆಯನ್ನು ಅವರು ಬಳಸ್ತಾ ಇದ್ದಾರೆ. ಹರಿಹರ ಮಹಾಕವಿ ಆಗಲಿ, ಭೀಮಕವಿ ಆಗಲಿ, ಹಾಗೆ ಚಾಮರಸರಾಗಲಿ, ಯಾರು ಬಸವಣ್ಣನವರ ಬಗ್ಗೆ ಕೃತಿಗಳನ್ನು ಬರೆದಿದ್ದಾರೋ, ಪುರಾಣಗಳನ್ನು ಬರೆದಿದ್ದಾರೋ, ಯಾವುದರಲ್ಲಿನೂ ಕೂಡ ಬಸವಣ್ಣನವರು ಹೊಳೆ ಹಾರಿದ್ರು ಅನ್ನುವಂತಹ ಶಬ್ದವನ್ನು ಬಳಸಿಲ್ಲ. ಅಷ್ಟೇ ಅಲ್ಲದೆ ಬಸವಣ್ಣನವರ ಬಗ್ಗೆ ಅನೇಕ ಜಗತ್ತಿನ ಮೇಲೆ ಕೃತಿಗಳಿದಾವೆ, ಎಲ್ಲಿ ಕೂಡ
ಅವರು ಬಸವಣ್ಣನವರು ಹೊರಳಿ ಹಾರಿದ್ದಾರೆ ಅನ್ನುವಂಥದ್ದನ್ನು ಬಳಸಿಲ್ಲ. ಸ್ವತಃ ಅವರ ಧರ್ಮಪತ್ನಿಯಾಗಿರುವಂತಹ ನೀಲಾಂಬಿಕಾ ತಾಯಿ ಅವರು ಕೂಡ ಬಳಸಿಲ್ಲ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ ಅನ್ನುವಂಥದ್ದನ್ನು ಕೊನೆಯದಾಗಿ ಲಿಂಗೈಕ್ಯರಾಗುವಂತಹ ಸಂದರ್ಭದಲ್ಲಿ ನೀಲಾಂಬಿಕಾ ತಾಯಿಯವರು ಅವರ ಇಡೀ ಜೀವನ ಚರಿತ್ರೆ ಹೇಳ್ತಾರೆ ಬಸವಣ್ಣನವರದು. ಆದರೂ ಕೂಡ ಅದರಲ್ಲಿ ಹೊಳೆ ಹಾರಿದ್ರು ಅಂತೇಳಿ ಬಿಟ್ಟು ಬಳಸಲಿಲ್ಲ. ಲಕ್ಷದ ಮೇಲೆ 96,000 ಶರಣರಲ್ಲಿ